ನಮಃ ಸರ್ವೇಭ್ಯಃ ನಿತ್ಯಮೇಕಂ ಸುಭಾಷ್ ವಿಚಾರಧಾರೆಗೆ ಸ್ವಾಗತ ಬಯಸ್ತಾ ಸನಾತನ ಸತ್ಯ ಸನಾತನ ನಿತ್ಯ ನಿರಂತರ ಕಬ್ಬಾಳಮ್ಮ ದೇವಾಲಯ ಪುರಾತನವಾಗಿರ್ತಕ್ಕಂಥದ್ದು. ಉದಿಪಾಳ್ಯ ಕಗಲಿಪುರ ಗ್ರಾಮ, ಬೆಂಗಳೂರು ದಕ್ಷಿಣ. ವಿಶ್ವವಿಖ್ಯಾತ ದಿ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಅಂತಾರಾಷ್ಟ್ರೀಯ ಕೇಂದ್ರ ಇರತಕ್ಕಂತಹ ಸ್ಥಳ. ಅಶ್ವತ್ಥ ವೃಕ್ಷ, ಅಶ್ವತ್ಥ ಸರ್ವವೃಕ್ಷಾಣ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಃ ಎಂಬಂತೆ ಅಶ್ವತ್ಥ ವೃಕ್ಷ ಇದೆ. ಕಬ್ಬಾಳಮ್ಮ ದೇವ ಸನ್ನಿಧಿ ಇದೆ, ದಿವ್ಯ ಸನ್ನಿಧಿ ಇದೆ. ಎರಡನೆಯ ದಿನ ದ್ವಿತೀಯಂ ಬ್ರಹ್ಮಚಾರಿಣಿ, ಪ್ರಥಮಂ ಶೈಲಪುತ್ರೀತಿ. ನವದುರ್ಗೆಯರಲ್ಲಿ ಎರಡನೆಯ ದಿನ ಇದು ಬ್ರಹ್ಮಚಾರಿಣಿ. ಶೈಲಪುತ್ರಿ ಪರ್ವತ ರಾಜನ ಮಗಳು ಪಾರ್ವತಿ ಉಪಾಸನೆ. ಇಲ್ಲಿ ಬ್ರಹ್ಮಚರ್ಯ, ಬ್ರಹ್ಮಂ ಚರತಿ, ಬೃಹದ ಆಕಾರವಾಗಿರ್ತಕ್ಕಂತಹ ಬ್ರಹ್ಮಾಂಡ ದತ್ತ. ಸೂಕ್ಷ್ಮ ಶರೀರ ಪೃಥಿವಿಯ ತೇಜ ವಾಯು ಆಕಾಶ ಪಂಚಭೂತಗಳು ಈ ಸೂಕ್ಷ್ಮ ಶರೀರದಿಂದ ವಿಶಾಲವಾಗಿರ್ತಕ್ಕಂತಹ ಬೃಹದ ಆಕಾರವಾಗಿರ್ತಕ್ಕಂತಹ ಬ್ರಹ್ಮತ್ವವನ್ನು ಪಡೆಯತಕ್ಕಂತಹ ವಿಶ್ವಚೈತನ್ಯ ವಸುಧೈವ ಕುಟುಂಬಕಂ ಅಂತ ಏನು ಹೇಳ್ತೇವೆ. ವಿಶ್ವವೇ ಕುಟುಂಬ. ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಒಂದಕ್ಕೆ ಸೀಮಿತವಾಗಿರದೆ ಹೃದಯ ವೈಶಾಲ್ಯತೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಬ್ರಹ್ಮಚರ್ಯ. ದ್ವಿತೀಯಂ ಬ್ರಹ್ಮಚಾರಿಣಿ. ಅಧ್ಯಯನದ ಅಗತ್ಯ ಇದೆ. ವೇದದ ಅಧ್ಯಯನ, ವಿಧಿರ್ಜ್ಞಾನ. ವೇದ ಅಂದರೆ ತಿಳುವಳಿಕೆ, ಎ ನಾಲೆಡ್ಜ್. ಯಾವುದು ನಾಲೆಡ್ಜು? ನಮ್ಮ ಈ ವಿದ್ಯೆ 64 ವಿದ್ಯೆಗಳು, ಕಲೆ, ಸಾಹಿತ್ಯ, ಸಂಗೀತ, ವೇದ, ಉಪನಿಷತ್ತು, ಪುರಾಣ, ಇವೆಲ್ಲ ತಿಳಿತಕ್ಕಂಥದ್ದು ಭಾರತೀಯ ವಿದ್ಯೆಗಳು. ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ. ಶಾಸನಾತ್ ತ್ರಾಯತೆ ಇತಿ ಶಾಸ್ತ್ರಂ. ಇಷ್ಟೆಲ್ಲ ಇರುವಾಗ ಈ ಸಂಪತ್ತು ನಮ್ಮಲ್ಲಿ, ಸಂಪದ್ಭರಿತ ರಾಷ್ಟ್ರ ಭಾರತ ಭೂಮಿ, ಭಾರತ ರಾಷ್ಟ್ರ. ಇಲ್ಲಿ ಎಷ್ಟೋ ಯುದ್ಧಗಳು ನಡೆದು ಹೋಗಿದೆ, ನಡೀತಾನೆ ಇದೆ. ವಿಶ್ವಕ್ಕೆ ಗುರುವಿನ ಸ್ಥಾನದಲ್ಲಿರ್ತಕ್ಕಂತಹ ಈ ನಮ್ಮ ಭರತ ವಂಶಜರು. ನಮಗೆ ಅಧ್ಯಯನ ಬೇಕು. ಅಸ್ಮಾಕಂ ಸಂಸ್ಕೃತ ಭಾಷೆಯ ಅಧ್ಯಯನ ನಮ್ಮದಾಗಬೇಕಾಗಿದೆ. ಬೇರೆ ಭಾಷೆ ಇರಲಿ, ವ್ಯಾವಹಾರಿಕವಾಗಿ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಭಾಷೆನೂ ಇದೆ. ಇಂಗ್ಲೀಷ್ ಇರ್ಬೋದು, ಮರಾಠಿ, ಹಿಂದಿ, ಗುಜರಾತಿ, ತಮಿಳ್, ತೆಲುಗು, ಎಲ್ಲ ಭಾಷೆ ಬೇಕು. ಆ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಭಾಷೆಗಳು. ಸಂಸ್ಕೃತ ಭಾಷೆ ಹಾಗಲ್ಲ. ಇದು ಎಲ್ಲ ಭಾಷೆಗೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂತಹ ದಿವ್ಯ ಚೈತನ್ಯ ಇರ್ತಕ್ಕಂತಹ ಸ್ರೋತ್ ಅಂತ ಏನು ಹೇಳ್ತೇವೆ, ಜೀವನಾಡಿ, ಭಾಷೆಯ ನಾಡಿ ಇದು ಸರ್ವ ಭಾಷೆಗೂ ಕೂಡ. ಹಾಗಾಗಿ ಅದನ್ನು ನಮ್ಮದಾಗಿಸಿಕೊಳ್ಳೋಣ. ಪ್ರೋತ್ಸಾಹ ನಮ್ಮದು, ನಮ್ಮ ಉತ್ಸಾಹ ಇರಲಿ ಎಂಬತಕ್ಕಂಥ ಸಂದೇಶ ನೀಡ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಬಯಸ್ತೇನೆ. ನಮಸ್ಕಾರ.
ಧನ್ಯವಾದಗಳು. ಪುನರ್ಮಿಲಾಮಃ. ಮತ್ತೆ ಭೇಟಿಯಾಗೋಣ.